ಹೈಕಮಾಂಡು ಕೂಡ ಅಸಹಾಯಕ ಸ್ಥಿತಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಆಡಳಿತ ಅಂತೂ ಸಂಪೂರ್ಣ ಕುಸಿತೋಗಿದೆ, ರೈತರು ಕಂಗಾಲಾಗಿದ್ದಾರೆ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಇಟ್ಕೊಂಡಿದ್ದಾರೆ. ಯಾರೂ ಕೂಡ ಹಿಂದೆ ಸರಿ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಮತ್ತು ಕೇಂದ್ರ ಸರ್ಕಾರ ಕೇಂದ್ರದ ಅವರ ನಾಯಕರು ಇದನ್ನು ಬಗೆಹರಿಸೋದಕ್ಕೆ ಇವತ್ತು 2-3 ಸೂತ್ರಗಳನ್ನು ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದನ್ನು ಒಪ್ಕೊಳ್ಳೋಕ್ಕಾಗಿಲ್ಲ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನನಗೆ ತಿಳಿದುಬಂದಿದೆ. ಅದರಿಂದ ರಾಜ್ಯದ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ 2 ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ. ಅದು ಹೇಳ್ತಾರೆ. ಇನ್ನು ಕೇಂದ್ರದಲ್ಲಿ ಚರ್ಚೆಗೆ ಬಿದ್ದಿದೆ. ಡಾರ್ಕ್ ಹಾರ್ಸ್ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಹಂಗೆ ರಗಡು ಫೋಟೋದಾಗ 4-5 ಕಾಣ್ತಾವೆ, ಕರೆ ಓಡೋ ಯಾವ ಫೋಟೋದಾಗಿರೋ ಓಡೋದಿಲ್ಲ. ಫೋಟೋದಾಗಿರೋ ಕುದುರೆ ಯಾವ ಓಡ್ತಾವ. ತಮಗೇನಾದ್ರೂ ಮುಂದೆ ಈಗೇನೋ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಂಥದ್ದು ಏನಾದರೂ ಅನಿವಾರ್ಯತೆ ಬರುತ್ತೆ ಸರ್? ಅದು ನೋಡ್ಬೇಕು. ಈಗ ಇನ್ನು 8ನೇ ತಾರೀಕುವರೆಗೂ ಇದೆ. ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ಅವಿಶ್ವಾಸ ಮನ್ನಣೆ ಮಾಡುವಂಥ ಒಂದು ಸಂದರ್ಭ ಬಂದರೂ ಆಶ್ಚರ್ಯ. ಜಾರಕಿಹೊಳಿ ಹೇಳ್ತಾರೆ ಕುದುರೆ ವ್ಯಾಪಾರ ಮಾಡೋದು BJP ಅವ್ರ ಕೆಲಸ, ನಾವು ಕಾಂಗ್ರೆಸ್ ನೋಡೋದಲ್ಲ ಅಂತ. ಎಲ್ಲಿ ಕಾಂಗ್ರೆಸ್ನವ್ರು ಯಾವಾಗಿಂದ ಪ್ರಾರಂಭ ಮಾಡಿದ್ದಾರೆ? 1969ರಿಂದನೇ ಪ್ರಾರಂಭ ಮಾಡಿದ್ದಾರೆ. ಅವಾಗಿನ ಜಾರಕಿಹೊಳಿ ಅವರು ಎಲ್ಲಿದ್ದರು? ರಾಜಕಾರಣದಾಗಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಇತಿಹಾಸವನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನ ಇದೇ DK ಶಿವಕುಮಾರ್, ವಿಲಾಸರಾವ್ ದೇಶಮುಖ್ ಅವ್ರನ್ನ ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದು ಮರ್ತ್ಬಿಟ್ರೆ. ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಬೊಟ್ಟು ಮಾಡಿದೆ. ಪ್ರಮುಖವಾಗಿ ಈಗ ಏನು ಎಥನಾಲ್ ಕೋಟಾವನ್ನು ತಮ್ಮ ಭಾಗದಲ್ಲಿ ಹೆಚ್ಚಾಗಿ ಕೊಟ್ಟಿದೆ. ಅಲ್ಲ, ಯಾವ ಕೋಟಾನು ಇಲ್ಲಿ ಹೆಚ್ಚು ಕೊಟ್ಟಿಲ್ಲ. 20% ಏನಿದೆ ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಲೈಸೆನ್ಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಏನು ಕೋಟಾ ಇದೆ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಅನ್ನೋದು ಸಮಸ್ಯೆ ಆಗಿದೆ. ಅದು ಒಂದು ಭಾಗ. ಸುಮ್ಮನೆ ಕೇಂದ್ರದ ಮೇಲೆ ಬಟ್ ಮಾಡಿ ತೋರಿಸುವಂಥದ್ದು ತಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳೋದಕ್ಕೆ. ಸರ್ಕಾರದಲ್ಲಿ ದುಡ್ಡಿಲ್ಲ. ಉದಾಹರಣೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ 10 ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ರಿ ಅಂತ. ಯಾಕೆ ತೊಗೋಬಾರ್ದು? ಯಾಕೆ ಯಾವ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ? ಯಾಕೆ ಅದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ? ಮಾಡಲಿ ಅವರು. ತಾವೇ ಆದೇಶ ಮಾಡಿ ಅದನ್ನು ಪಾಲನೆ ಮಾಡೋದಿಲ್ಲ ಅಂದರೆ ಹೆಂಗೆ?